ಈ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಕಾಟನ ತಡ್ಕೊಳಕ್ಕಾಗಲ್ಲ ಗುರು. ಈಗ ಇವ್ರು ರೋಡಿಗೂ ಇಳಿದು ಬಿಟ್ಟವ್ರೆ. ರೋಡಿಗೆ ಇಳಿದು ನಾನೇ ಡಾನು, ನಾನೇ ರೌಡಿ, ನಾನೇ ಅದು, ನಾನೇ ಇದು ಅಂತ ಬಿಲ್ಡಪ್ ಕೊಟ್ಕೊಂಡು ಇನ್ನೊಬ್ರು ಮನೆನ ಹಾಳು ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತೀರಾ? ಅದೇ ರೀಲ್ಸ್ ಅಲ್ಲಿ ಮಾಡ್ತಾರಲ್ರಿ, ಯಾರ್ಯಾರೋ ಮಂಜ ಅಂತೆ, ಆ ಲೀಲಾ ಕೇಸಲಿಯ ಮಂಜ. ಯಪ್ಪ, ರೋದನೆ ತಡ್ಕೊಳಕ್ಕಾಗಿಲ್ಲ. ಈಗ ನೋಡಿದ್ರೆ ಇನ್ನೇನೋ ಒಂದು ಬಿಲ್ಡಪ್ ಕೊಟ್ಟಿದ್ದಾನೆ. ಅದೇನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಲೀಲಾ ಬಿಟ್ಟ ಮೇಲೆ ಹುಚ್ಚ ಆಗೋದ್ನ ಹಾಗಾದ್ರೆ ಮಂಜ. ಸೊ ಹೆಂಡತಿ ಬಿಟ್ಟು ಮೇಲೆ ಹೆಂಗೆಂಗೋ ಆಡ್ತಿರೋ ಮಂಜ, ಲೀಲಾ ಬಿಟ್ಟ ಮೇಲೆ ಹುಚ್ಚ ಆಗೋದ್ನ ಮಂಜ, ಹೆಂಡತಿ ಬಿಟ್ಟ ಮೇಲೆ ಹೆಂಗೆಂಗೋ ಆಡ್ತಿರೋ ಮಂಜ, ನಡು ರಸ್ತೆಯಲ್ಲೇ ಸೈಕೋನಂತೆ ಆದಂತಹ ರೀಲ್ಸ್ ಮಂಚ, ಕೈಗೆ ಸಿಕ್ಕ ವಸ್ತುಗಳನ್ನ ಬಿಸಾಕಿ ಮಂಚನ ಅಟ್ಟಹಾಸ, ರಸ್ತೆಯಲ್ಲೇ ಸೈಕಲ್ ಎತ್ತಿ ಬಿಸಾಕಿ ಮಂಜನ ದಾಂದ್ಲೆ, ನಾಗರಿಕರ ಎದುರೇ ಪೊರ್ಕಿಯಂತೆ ವರ್ತಿಸಿದ ರೀಲ್ಸ್ ಮಂಜ. ಪತ್ನಿ ಲೀಲಾಳ ಮಾಜಿ ಲವರ್ ಸಂತು ಮನೆ ಬಳಿಯೇ ರಾತಾಂತ ಆಡಿದ್ದಾನೆ. ಸಂತು ತಾಯಿಯ ಮೇಲೆ ಅಟ್ಯಾಕ್ ಮಾಡಲು ಮಂಜು ಯತ್ನಿಸಿದ್ದಾನೆ. ವೃದ್ಧೆ ಮೇಲೆ ಸೈಕಲ್ ಹಿಡಿದು ದಾಳಿ ಮಾಡಲು ಯತ್ನ. ಅದೃಷ್ಟವಶಾತ್ ಮಂಜನ ದಾಳಿಯಿಂದ ಸಂತು ತಾಯಿ ಸದ್ಯ ಬಚಾವಾಗಿದ್ದಾರೆ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಜನ ಕೀಟ್ಲೆ. ಲೀಲಾ ಮೇಲಿನ ಸಿಟ್ಟಿಗೆ ಸೈಕೋನಂತಾದ ರೀಲ್ಸ್ ಮಂಜಣ್ಣ. ಎಸ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚರಾಗಿದ್ದಲ್ಲ, ಈಗ ನಿಜ ಜೀವನದಲ್ಲೂ ಹುಚ್ಚರಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಆ ಸೋಷಿಯಲ್ ಮೀಡಿಯಾದ ಒಂದು ಅಟ್ಯಾಚ್ಮೆಂಟ್ ಇವ್ರನ್ನ ಈ ತರ ಮಾಡ್ತಿದ್ಯೋ ಗೊತ್ತಿಲ್ಲ. ಸೈಕ್ಗಳ ಆಡ್ದಂಗೆ ಆಡ್ತಾರೆ. ಅದೇನೋ ರೀಲ್ಸ್ ಮಂಜ ನೋಡಿ. ಸಂತು ಯಾರಿದು ಸಂತು ಅಂತ ಅಂದ್ರೆ ಮಂಜು ಪತ್ನಿ ಲೀಲಾ ಇದ್ದಾಳಲ್ಲ, ಮಂಜು ಪತ್ನಿ ಲೀಲಾಳ ಮಾಜಿ ಲವರ್ ಸಂತುವಿನ ಅಮ್ಮನ ಮೇಲೆ ಇವನು ಅಟ್ಯಾಕ್ ಮಾಡಿದ್ದಾನೆ. ರೀಲ್ಸಲ್ಲೇ ಹುಚ್ಚರು ಅಂತ ಅಂದ್ಕೊಂಡಿದ್ವಿ. ರೀಲ್ಸ್ ಮಾಡ್ಬೇಕಾದ್ರೆ ನೋಡಿನೇ ಹುಚ್ಚರು ಅಂದ್ಕೊಂಡಿದ್ವಿ ನಾವು. ಹುಚ್ಚರು ಫಸ್ಟ್ ಯಾಕಡೆ ಅವ್ರು ರೀಲ್ಸ್ ನೋಡ್ತೀವಿ. ಅದಾದ ಮೇಲೆ ಇವನೀಗ ರೋಡಿಗಿಳಿದು ಈ ಥರ ಹುಚ್ಚಾಟವನ್ನ ಮಾಡಿದ್ದಾನೆ. ಅದರ ವಿಡಿಯೋ ಫಸ್ಟ್ ನೋಡ್ಕೊಂಬನ್ನಿ, ಆಮೇಲೆ ಇವನ ಬಗ್ಗೆ ಮಾತನಾಡೋಣ. ನಮಸ್ಕಾರ, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಎಸ್, ನೀವು ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಮೋಸ್ಟ್ಲಿ ಇವರಿಗೆಲ್ಲ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಯಾಕಂದ್ರೆ ಸಡನ್ ಆಗಿ ಏನೂ ಕಷ್ಟಪಡದೆ ಒಂದು ಬಿಟ್ಟಿ ಏನೋ ಒಂದು ಫೇಮಸ್ ಆಗ್ತಾರಲ್ವಾ, ರಾತ್ರಿ ಯಾವುದೋ ಒಂದು ರೀಲ್ಸ್ ಇಂದ ಏನೋ ಒಂದು ಹಾಡಿಗೆ ಮುಖ ತೀರಿಸ್ಬಿಟ್ಟು ರೀಲ್ಸ್ ಮಾಡಿ ಫೇಮಸ್ ಆಗ್ತಾರಲ್ವಾ. ಯಾರೋ ಒಂದು 4 ಜನ ರೋಡಲ್ಲಿ ಮಂಜ ಅಂತ ಒಂದು ಹಲ್ಕಿರ್ಕೊಂಡು ಸೆಲ್ಫಿ ತಗೊಂತಾರಲ್ಲ, ಇದು ರೀ ಇವರಿಗೆಲ್ಲ ಬಂದಿರೋ ರೋಗ. ಮತ್ತಿನ್ನೇನು ಅಲ್ಲ, ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋಗಿ ಅಂದ್ರೆ ಯಾವಳ ಜೊತೆ ಹೋಗೋದು, ಇನ್ಯಾರಿಗೋಡಿ ಸರಿ ಆಯ್ತು ರೀ, ಅದು ನಿಮ್ಮ ಪರ್ಸನಲ್, ನೀವ್ಯಾರು ಕೇಳಕ್, ಅವ್ರ ಪರ್ಸನಲ್ ನೀವ್ಯಾರು ಕೇಳಕ್ಕೆ ಅಂತ ನೀವು ನಮ್ಮನ್ನ ಕೇಳ್ಬೋದು. ಎಸ್, ಎಕ್ಸಾಕ್ಟ್ಲಿ ಟ್ರೂ, ಅದು ಅವರ ಪರ್ಸನಲ್. ಬಟ್ ಅಲ್ಲಿ ಅವ್ರು ಹೊಡಿತಿದಾರಲ್ವಾ, ಅಕ್ಕಪಕ್ಕದಲ್ಲಿ ಜನಸಾಮಾನ್ಯರು ಓಡಾಡ್ತಿದ್ದಾರೆ. ಅವ್ರಿಗೇನಾದ್ರೂ ಬಿದ್ರೆ ಯಾರೀ ಗತಿ? ಏನ್ ಇವರೆಲ್ಲ ಮೆಂಟ್ಲುಗಳ? ಇವರು ಫಸ್ಟ್ ಇವ್ರನ್ನ ಒದ್ದು ಒಳಗೆ ಹಾಕಿ ಅರೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಇವತ್ತು ಅವ್ನು ಯಾರೋ ಮನ್ಸಿಯರು ಅವನ ಹೆಂಡತಿಗೆ ಎಕ್ಸ್ ಲವರ್ ಅಮ್ಮ ಅಂತೆ, ಹೋಗ್ಲಿ ಸಾಯ್ಲಿ ಬಿಡಿ. ಇನ್ಯಾರಿಗೋ ಈ ತರ ಮಾಡಿದ್ರೆ ಏನ್ರಿ ಮಾಡೋದು ಗತಿ? ಇವರಿಗೆಲ್ಲ ಏನ್ ಬಂದಿದೆ? ಕೈ ಕಾಲು ಗಟ್ಟಿ ಇದೆ, ಹೋಗ್ಬಿಟ್ಟು ಕೆಲಸ ಮಾಡ್ಬೋದು, ದುಡ್ದು ತಿನ್ಬೋದು. ಅದು ಬಿಟ್ಕೊಂಡು ಬೇಕಾಬಿಟ್ಟಿ ಶೋಕಿ ಮಾಡ್ತಾರೆ, ಒಂದೊಂದು ವಿಡಿಯೋ ಮಾಡಿ ಈಗ ಬಂದು ಈ ತರ ಇದ್ ಮಾಡ್ತಾರೆ. ಇವ್ರನ್ ರೌಡಿನ, ಡಾನ್ಗಳ?
ಕಷ್ಟಪಟ್ಟು ಕೆಲಸ ಮಾಡಿ ಏನು ಹುಡ್ಸಿರೋ ಮಕ್ಕಳನ್ನ ನೋಡ್ಕೊಳ್ಳಿ. ಅದು ಬಿಟ್ಕೊಂಡು ಹೆಂಡತಿ ಬಿಡೋದಂತೆ, ಇನ್ಯಾವಳ ಜೊತೆ ಹೋಗೋದಂತೆ, ಇನ್ಯಾರಿಗೋ ಹೊಡಿಯೋದಂತೆ. ಏನ್ರಿ ನ್ಯೂಸ್ ಸೆನ್ಸ್ ನಿಮ್ಮದು? ಪಬ್ಲಿಕ್ಕಲ್ಲಿ ಪ್ರೈವೇಟ್ನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ, ಪರ್ಸ್ನಲ್ನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ, ನಿಮ್ಮ ಮನೇಲಿ ಇಟ್ಕೊಳ್ರಿ ಹೋಗಿ. ಅದು ಬಿಟ್ಕೊಂಡು ರೋಡಲ್ಲಿ ನಿಮ್ದೇನ್ರಿ ರಾಧ ಅಂತ ನೋಡ್ದವರೆಲ್ಲ ಏನು ಅನ್ಕೊಳಲ್ಲ? ಅಥವಾ ನೀವು ಮಾಡೋ ರಾದಂತಕ್ಕೆ ಜನಸಾಮಾನ್ಯರು ಬಲಿಯಾಗಬೇಕಾ? ಹಾಗಾದ್ರೆ ಪೊಲೀಸ್ರೇ ಇಂಥವ್ರನ್ನ ಫಸ್ಟ್ ಒದ್ದು ಒಳಗೆ ಹಾಕಿ. ಬೇಕಾಬಿಟ್ಟು ಏನೇನೋ ನಮ್ದು ಈಗನೇ ಬಿಡಿ ಡಿಜಿಟಲ್ ಯುಗ, ಆ ಡಿಜಿಟಲ್ ಯುಗದಲ್ಲಿ ಬೇಕಾಬಿಟ್ಟು ಏನೇನೋ ಮಾಡ್ತಾರೆ. ಒಂದು ನೈಟಲ್ಲಿ ಫೇಮಸ್ ಆಗಿ ಫೇಮಸ್ಸು ತಲೆಗೆ ಹತ್ತಿ ಗಿರ 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 ಅಂತ ಅನಿಸುತ್ತೆ, ಆಡಿಸ್ತಿರುತ್ತೆ, ಅದಕ್ಕೆ ಆಡ್ತಾರೆ. ಎಷ್ಟೋ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಂದೊತ್ತು ಊಟಕ್ಕೆ ಕೆಲಸ ಮಾಡ್ತಾರೆ ಕಣ್ರಿ. ಇಂಥ ಬಿಟ್ಟು ಶೋಕಿ ಮಾಡ್ಕೊಂಡಿರೋ ರೌಡಿಗಳ ಥೂ, ಇವ್ರ ಮುಖಕ್ಕಷ್ಟು ಬೆಂಕಿ ಆಗ್ತೀವಿ. ನೆಕ್ಸ್ಟ್ ನೋಡೋಣ ನೋಡಿ. ಹೆಂಡತಿ ಲೀಲಾ ಬಿಟ್ಟ ಮೇಲೆ ಕಂಟ್ರೋಲ್ ತಪ್ಪಿದ್ನ ಮಂಜ. ಪತ್ನಿ ಲೀಲಾಳ ಮಾಜಿ ಲವರ್ ಸಂತು ಮನೆಯ ಬಳಿಯೇ ಗಲಾಟೆ. ಲೀಲಾಳ ಡಿವೋರ್ಸ್ ನೋಟಿಸ್ಗೆ ಬೆಚ್ಚಿ ಬಿದ್ನ ಮಂಜ. ಕೊನೆಗೂ ರೀಲ್ಸ್ ಮಂಜನಿಗೆ ಡಿವೋರ್ಸ್ ಕೊಟ್ಲ ಪತ್ನಿ ಲೀಲಾ. ಪತಿ ಮಂಜುಗೆ ವಿಚ್ಛೇದನ ನೋಟಿಸ್ ಕಳಿಸಿದ ಲೀಲಾ. ಹಲವು ಬಾರಿ ಜಗಳ ಮಾಡಿಕೊಂಡು ದೂರ ಆಗಿದ್ದಂತಹ ಲೀಲಾ ಮಂಜ ಇದೀಗ ಕಾನೂನು ಮೂಲಕವಾಗಿ ಲೀಲಾಳಿಂದ ಡಿವೋರ್ಸ್ ನೋಟಿಸ್. ಹೆಂಡತಿ ಲೀಲಾ ಬಿಟ್ಟ ಮೇಲೆ ಕಂಟ್ರೋಲ್ ತಪ್ಪದ್ನ ಮಂಜ. ಪತ್ನಿ ಲೀಲಾಳ ಮಾಜಿ ಲವರ್ ಸಂತು ಮನೆ ಬಳಿಯೇ ಗಲಾಟಿ. ಲೀಲಾ ಡಿವೋರ್ಸ್ ನೋಟಿಸ್ಗೆ ಬೆಚ್ಚಿ ಬಿದ್ನ ಮಂಜ. ಕೊನೆಗೂ ರೀಲ್ಸ್ ಮಂಜಂಗೆ ಡಿವೋರ್ಸ್ ಕೊಟ್ಲ ಪತ್ನಿ ಲೀಲಾ. ಪತಿ ಮಂಜುಗೆ ವಿಚ್ಛೇದನದ ನೋಟಿಸ್ ಕಳಿಸಿದ ಲೀಲಾ. ಹಲವು ಬಾರಿ ಜಗಳ ಮಾಡಿಕೊಂಡು ದೂರವಾಗಿದ್ರು ಲೀಲಾ ಹಾಗೂ ಮಂಜ. ಅಲ್ಲ, ಅವರು ನೋಟಿಸ್ ಆರು ಕಳಿಸ್ಲಿ, ಇನ್ನೊಂದೇನಾದ್ರು ಕಳಿಸ್ಲಿ, ಆ ಡಿವೋರ್ಸ್ದು ಅದು ನಮ್ಮ ಬಿಸ್ನೆಸ್ಸು. ಸೊ ಅದು ಅವ್ರಿಗೆ ಬಿಟ್ಟಿರೋದು ಡಿವೋರ್ಸ್ದು. ಬಟ್ ಈ ಥರ ಹುಚ್ಚಾಟ, ಈ ಥರ ರಂಪಾಟ ಮಾಡ್ತಾರಲ್ವಾ, ಇದಕ್ಕೆ ಏನು ಹೇಳೋಣ ಹೇಳಿ? ಹುಡ್ಸಿರೋ 2 ಮಕ್ಳಿದಾವಲ್ವಾ, ದೇವ್ರ ಥರ ಮಕ್ಕಳು, ಅವ್ರನ್ನ ನೋಡ್ಕೊಬೇಕು ತಾನೆ. ಅದು ಬಿಟ್ಕೊಂಡು ತಲೆ ಕೆಟ್ಟವ್ರ ಥರ ಹೋಗಿ ಅಲ್ಲಿ ಯಾರ್ಯಾರೋ ಜೊತೆ ರೀಲ್ಸ್ ಮಾಡೋದಂತೆ, ಇಲ್ಲೇನೋ ಬಂದ್ಬಿಟ್ಟು ಹೊಡೆಯೋದಂತೆ, ಬಡಿಯೋದಂತೆ. ಇವರಿಗೆಲ್ಲ ಏನ್ರಿ ಆಗಿದೆ? ಮುಂದೆ ಹೋಗ್ತಾ ಹೋಗ್ತಾ ಮೋಸ್ಟ್ಲಿ ಹುಚ್ಚರಾಗಿ ತಿರುಗ್ಬೋದು ಅನ್ಸುತ್ತೆ. ಪೊಲೀಸ್ರೇ ಇವ್ರನ್ನ ಇಂಥವ್ರನ್ನೆಲ್ಲ ಬಿಡಬೇಡಿ, ಈ ಥರ ಬಿಟ್ಟು ಶೋಕಿ ಮಾಡೋಣ ಫಸ್ಟ್ ಇವ್ರಿಗೆ ಬುದ್ಧಿ ಕಲಿಸಿ. ಯಾಕಂದರೆ ಇವತ್ತು ಒಬ್ಬ ಮಂಜ, ನಾಳೆ 10 ಜನ ಇದೇ ಥರ ಮಂಜನ ರೀತಿ ಹುಡ್ಕೊಳ್ತಾರೆ. ನಾವು ಫೇಮಸ್ ಆಗಬೇಕಪ್ಪ, ಒಂದು ರೀಲ್ಸ್ ಮಾಡ್ರೆ ಏನು ಫೇಮಸ್ಸು? ಸಿಕ್ಕಾಬಟ್ಟೆ ಫೇಮಸ್ ಆಗುತ್ತೆ, ಪ್ರಮೋಷನಿಗೆ ಕರೀತಾರೆ, ದುಡ್ಡು ಕೊಡ್ತಾರೆ. ಇದೆಲ್ಲ ಆಸೆಗಳು. ಕಷ್ಟಪಟ್ಟು ಕೆಲಸ ಮಾಡ್ರಿ. ನೀವು ರೌಡಿಗಳು, ರೌಡಿಸಮು ಇದೆಲ್ಲ ನಡೆಯಲ್ಲ. ಈ ಥರ ಎಲ್ಲ ಯಾವ ಬಿಟಿ ಶೋಕಿನೂ ನಡೆಯಲ್ಲ. ಪೊಲೀಸ್ ಬಂದು 4 ಬಾರ್ಸರೆ ಇವ್ನು ರೌಡಿಸಮ್ ಅಲ್ಲ, ಇವನೇನು ದೊಡ್ಡ ರೌಡಿ ಅಲ್ಲ, ದೊಡ್ಡ ಇದಲ್ಲ. ಒದ್ದು ಒಳಗೆ ಹಾಕಿದ್ರೆ ಬುದ್ಧಿ ಕಲಿತಾರೆ, ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಅದು ಬಿಟ್ಕೊಂಡು ಈ ಥರ ಬೀದಿ ಸುತ್ಕೊಂಡು ಬೀದಿಲಿ ರಂಪಾಟವನ್ನು ಮಾಡಲ್ಲ. ನೋಡ್ರಿ ಅಲ್ಲಿ ಅದು ವೃದ್ಧೆ ಕಣ್ರಿ. ಏನಾದರೂ ಆಗಲಿ ವಯಸ್ಸಾದವ್ರಿಗೆ ನಾವು ಗೌರವನ ಕೊಡ್ತೀವಿ. ಏನೇ ಆಗಿರ್ಬೋದು, ಮನೆ ಒಳಗೆ ಕುತ್ಕೊಂಡು ಮಾತಾಡೋಕ್ಕೆ ಇರುತ್ತೆ ಮನೆ ಅನ್ನೋದು. ನಿಮ್ಮ ಪರ್ಸ್ನಲ್ನ ಪ್ರೈವೇಟಾಗಿ ಇಟ್ಕೊಳ್ಳಿ. ಅಲ್ಲೇನೋ ಆಯ್ತಾ, ನೀನು ಹೆಂಡತಿ ಅವಳ ಜೊತೆ ಹೋದ್ಲ, ಇನ್ನೊಂದೇನೋ ಮಾಡಲ್ಲ, ಮತ್ತೊಂದೇನೋ ಮಾಡಲ್ಲ, ಸಾಯಿಲ್ ಹಾಳಾಗೋಗ್ಲಿ, ಹೋಗ್ಬಿಟ್ಟು ಮನೇಲಿ ಮಾತಾಡ್ಕೊಳ್ಳಿ. ಅದು ಬಿಟ್ಕೊಂಡು ರೋಡಲ್ಲಿ ಬಂದು ಈ ಥರ ಅವತಾರ ಆಡಬೇಡಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಆದಂತಹ ಸಾಹಿಲ್. ಡೆಸ್ಕಿಂದ ನೇರವಾಗಿ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಏನಿದು ರಂಪಾಟ? ಸೋಷಿಯಲ್ ಮೀಡಿಯಾದಲ್ಲಿ 1 ನೈಟಲ್ಲಿ ಫೇಮಸ್ ಆಗಿ ಅದೇ ತಲೆಗೆ ಏರಿ ಗಿರ 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 ಅಂತ ಈ ಥರ ಏನಾದ್ರು ಮಾಡ್ತಾರೆ, ಅಥವಾ ಇವರೇನು ರೌಡಿಗಳು ಡಾನು ಅಂತ ಅಂದ್ಕೊಂಡ್ರ? ಯಾವುದಿದು? ಇದೇನಿದು ಮಂಜ ಅಂತ? ಇವನು ಯಾವುದಿದು ಹುಚ್ಚಾಟ ಅಂತ? ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರುವಂತಹ ವಿಜುವಲ್ಸ್ನ ಬಿಸಿ ಇನ್ನೂ ಕೂಡ ಆರಿಲ್ಲ. ಇದು ಸೂಪರ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸು. ಇನ್ನು ಈ ಸುದ್ದಿಯ ಆಳಕ್ಕೆ ಹೋಗೋದಾದರೆ, ಸಂಸಾರದಲ್ಲಿ ರಾದ್ಧಾಂತಗಳು, ಎಡವಟ್ಟುಗಳು ಇರಬೇಕೆ ಹೊರತಾಗಿ ಸಂಸಾರವೇ ರಾದ್ಧಾಂತವಾಗಿ ಬದಲಾಗಬಾರದು. ಸಂಸಾರದ ಕೌಟುಂಬಿಕ ಕಲಹ 4 ಗೋಡೆಯ ಮಧ್ಯಕ್ಕೆ ಸೀಮಿತ ಆಗಬೇಕೆ ಹೊರತಾಗಿ ಸಂತೆ, ಮಾರುಕಟ್ಟೆ, ಓಣಿ, ಕೇರಿಗಳಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಡುವ ಪ್ರದರ್ಶನದ ವಸ್ತುವಾಗಿ ಮಾರ್ಪಡಬಾರದು. ವಿಜುವಲ್ಸ್ನಲ್ಲಿ ನಮ್ಮ ಫ್ರೀಡಮ್ ಟಿವಿಯ ವೀಕ್ಷಕರೇನು ಗಮನಿಸ್ತಾ ಇದ್ದಾರೋ, ಆ ವಿಜುವಲ್ಸ್ನಲ್ಲಿ ರೋಷಾವೇಶದಿಂದ ಅತ್ಯಂತ ವೀರಾವೇಶವಾಗಿ
ಘನಂದಾರಿ ಕೆಲಸ ಮಾಡ್ತಿರುವಂತಹ ಮಂಜುವಿನ ಆ ರೌದ್ರ ನರ್ತನ ಅಥವಾ ವಿರಾಟ ದರ್ಶನ, ಕೈಯಲ್ಲಿ ಸೈಕಲ್ ಎತ್ತಿ ಒಂದು ವೃದ್ಧೆ ಮಹಿಳೆಯ ಮೇಲೆ ಎತ್ತು ಹಾಕೋದಕ್ಕೆ ಪ್ರಯತ್ನ ಪಟ್ಟ ಅನ್ನುವ ಆರೋಪ ಇದೆ. ಹಾಗಾದ್ರೆ ಆ ವೃದ್ಧೆ ಮಹಿಳೆ ಯಾರು? ನಿಮಗೂ ನನಗೂ ಗೊತ್ತಿರುವಂತೆ ಲೀಲಾ ಮಂಜು ಕುಟುಂಬ ಕಲಹ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ರೆ, ಮಂಜುವಿನ ಔಪಚಾರಿಕ ಅಥವಾ ಅಧಿಕೃತ ಧರ್ಮಪತ್ನಿ ಲೀಲಾ ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ರು ಅನ್ನೋದು ಮಂಜುವಿನ ಆರೋಪ ಆಗಿತ್ತು ಆರಂಭದಲ್ಲಿ. ಆ ಕಾರಣವನ್ನೇ ಮುಂದಿಟ್ಟುಕೊಂಡು ಇಬ್ಬರ ನಡುವೆ ಒಂದು ಬೃಹತ್ ಅಂತರವೂ ಕೂಡ ಇತ್ತು. ಅದಾದ ನಂತರ ಎರಡನೇ ಬಾರಿಯೂ ಕೂಡ ಕುಟುಂಬ ಕಲಹ ಆಯಿತು. ಈಗ ಮೊದಲ ಬಾರಿ ಕಲಹಕ್ಕೆ ಕಾರಣ ಆದ ಸಂತು ಅನ್ನುವ ವ್ಯಕ್ತಿ ಇದ್ದಾರಲ್ಲ, ಆ ಸಂತುವಿನ ತಾಯಿ ಈ ವೃದ್ಧೆ ಮಹಿಳೆ ಹುಳಿಮಾವು ಪ್ರದೇಶಕ್ಕೆ ಏಕಾಏಕಿ ಮಂಜುನಾಥ್ ಅತ್ಯಂತ ವೀರಾವೇಶದಿಂದ ಎಂಟ್ರಿ ಕೊಡ್ತಾನೆ. ಆ ತಾಯಿ ಅಲ್ಲೇ ಕೂತ್ಕೊಂಡಿದ್ರು. ಅದೃಷ್ಟವಶಾತ್ ಪಾಪ ಪ್ರಾಣಕ್ಕೇನು ಅಪಾಯ ಇಲ್ಲ, ಬದಲಾಗಿ ಈತನ ಆವೇಶವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಮನೆಯ ಮುಂದುಗಡೆ ನಿಲ್ಲಿಸಿದ್ದ ಯಾರದ್ದೋ ಸೈಕಲನ್ನು ಕೈಗೆತ್ಕೋತಾನೆ. ಅದನ್ನು ಅತ್ಯಂತ ಕ್ರೌರ್ಯವಾಗಿ ಕೆಳಕ್ಕೆ ತಳ್ಳಿ ಹಾಕುವ ವಿಜುವಲ್ಸು ಇದು ಯಾವುದೇ ಸ್ಕ್ರೀನ್ನಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ, ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಮಾತ್ರ. ಇದು ನಮ್ಮಲ್ಲೇ ಮೊದಲು ಅಂತೇಳಿ ಅತ್ಯಂತ ಘಂಟಾಘೋಷವಾಗಿ ಹೇಳ್ಕೋತೀವಿ. ಕಾರಣ ನಾವು ಬ್ರೇಕ್ ಮಾಡಿರುವಂತಹ ಈ ವಿಜುವಲ್ಸು ನಿಜಕ್ಕೂ ಕೂಡ ಕುಟುಂಬಗಳಲ್ಲಿ ಎಡವಟ್ಟು ಕಾಮನ್ನು, ಆದರೆ ಎಡವಟ್ಟೆ ಕುಟುಂಬ ಆಗಬಾರ್ದಲ್ಲ. ಸೊ ಸಂತೆಯಲ್ಲಿ ಇವತ್ತು ಮಂಜುನಾಥ್ ನಡೆಸಿರ್ತಕ್ಕಂತಹ ಅತ್ಯಂತ ಅನಾಗರಿಕ ಹೇಯ ಕೃತ್ಯ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದನ್ನು ನಾವು ಅತ್ಯಂತ ಹೇಯ ಕೃತ್ಯ ಅಂತಲೇ ಅತಿ ಸಂಬೋಧನೆ ನಡೆಸ್ತೀವಿ. ಕಾರಣ ನಾಗರಿಕರಿದ್ದಾರೆ ಅಲ್ಲಿ, ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ. ಆ ಪ್ರದೇಶದಲ್ಲಿ ಥರ್ಡ್ ರೇಟ್ ಕ್ರಿಮಿನಲ್ಸ್ನ ಹಾಗೆ ವರ್ತಿಸೋದು ಎಷ್ಟು ಸರಿ? ಸಮಾಜಕ್ಕೆ ಸಾರುವಂತಹ ಸಂದೇಶ ಏನು? ಫ್ರೀಡಮ್ ಟಿವಿ ಇದನ್ನು ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದೆ. ಶಿಲ್ಪ, ಎಸ್ ಎಕ್ಸಾಕ್ಟ್ಲಿ ಟ್ರೂ ಸಾಯಿಲ್. ಇದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡೀಟೇಲ್ಸ್ಗಾಗಿ. ಆ್ಯಂಡ್ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ, ನಮ್ಮಲ್ಲೇ ಮೊದಲು ನಮ್ಮನ್ನು ಫಾಲೋ ಮಾಡಬಹುದು ನೆಕ್ಸ್ಟು. ಸೊ ಬಟ್ ನಾವೇನು ಹೇಳ್ತಿದ್ದೀವಿ ಅಂತ ಅಂದರೆ, ಈ ಥರ ಕೃತ್ಯವನ್ನು ಮಾಡ್ತಾರಲ್ಲ, ಇದು ಹೀನಾಯವಾಗಿ ಮಾಡಿರುವಂತಹ ಕೃತ್ಯ. ಯಾಕಂತ ಹೇಳಿದ್ರೆ ನಿಮ್ಮ ರೀಲ್ಸು, ನಿಮ್ಮ ಏನೋ ಒಂದು ರೀಲ್ಸ್ ಮಾಡ್ತೀರಾ, ಏನೋ ನಿಮ್ಮ ಹೊಟ್ಟೆ ಪಾಡಿಗೆ ಮಾಡ್ತೀರಾ, ಮಾಡ್ಕೊಳ್ಳಿ. ಅದು ಬಿಟ್ಟು ನಿಮ್ಮ ಪರ್ಸ್ನಲ್ ಲೈಫ್ 4 ಗೋಡೆಯಲ್ಲಿರುವಂತಹ ನಿಮ್ಮ ಪರ್ಸ್ನಲ್ ಲೈಫ್ನ ತಗೊಂಬಂದು ರೋಡಲ್ಲಿ ಈ ಥರ ಹುಚ್ಚಾಟ ಆಡಬೇಡಿ. ನೀವು ಪೊರ್ಕಿಗಳಲ್ಲ, ಅಥವಾ ನೀವು ಸಿನಿಮಾ ಸ್ಟೈಲಲ್ಲಿ ನಾನು ಬಂದು ಏನೋ ಹೊಡೆದೆ ತಾಕ್ದೆ ನನ್ನನ್ನು ನಾಳೆ ಹೀರೋ ಮಾಡ್ತಾರೆ ಅಂದ್ಕೊಂಡ್ರೆ ಅದು ಶುದ್ಧವಾದಂತಹ ತಪ್ಪು. ಇಲ್ಲಿಗೆ ಸ್ಟಾಪ್ ಮಾಡಿ. ಇಂತಹ ಕೃತ್ಯ ನಡೀತಿದ್ರೆ ಪೊಲೀಸ್ವರೆಗೆ ಕಾಯ್ಬೇಡಿ. ಜನರು ಯಾರೇ ನೋಡ್ರು 4 ಬಾರಿಸಿ ಕಳಿಸಿ ಅಷ್ಟೇ. ಯಾಕಂದ್ರೆ ಇವತ್ತು ಅವರು ಅಲ್ಲಿ ಯಾರೋ ವೃದ್ಧ ಇದಾರಲ್ಲ, ಅವರ ತಾಯಿ, ಯಾರೋ ತಾಯಿ, ಅವರು ಸಂತು ಅನ್ನೋರ ತಾಯಿಗೆ ಹೊಡೆದ್ರು. ಅಕ್ಕಪಕ್ಕದಲ್ಲಿ ಒಂದು ಚಿಕ್ಕ ಮಗು ಹೋಗಿರ್ಬೋದು, ಚಿಕ್ಕ ಮಗು ನಿಂತಿರ್ಬೋದು, ಅಥವಾ ಬೇರೆಯವ್ರು ಜನಸಾಮಾನ್ಯರು ನಿಂತು ಅವರಿಗೆ ತಾಗಿದ್ರೆ ಏನು ಗತಿ? ಇದು ಸಮಾಜಕ್ಕೆ ಏನು ಸಂದೇಶ? ಇವರ ಹುಚ್ಚಾಟಗಳು, ಇವರ ರೀಲ್ಸ್ಗಳು, ಫಸ್ಟ್ ಇವರ ರೀಲ್ಸ್ಗಳನ್ನ ಬ್ಯಾನ್ ಮಾಡಬೇಕು, ಫಸ್ಟ್ ಇವ್ರನ್ನ ಒಳಗೆ ಹಾಕಬೇಕು. ಪೊಲೀಸ್ ಬುದ್ಧಿ ಕಲಿಸೋಕ್ಕಿಂತ ಮುಂಚೆ ಜನಸಾಮಾನ್ಯರು ಕಳಿಸಿ, ಅವಾಗ ಬುದ್ಧಿ ಬರುತ್ತೆ, ತಲೆಗೇರಿದ್ದು ನಿಲ್ಲುತ್ತೆ.